ಆಗ್ಲಿ ಬೆಳ್ ಮಾಡಿ ತೋರಿಸ್ತಾನ ಹೊರ ಕರ್ಕನಡಿ ಅಂತೇಳಿ 5 ತಿಂಗಳಾಗ ಭಾರಿ ಬುದ್ಧಿ ಆಯ್ತಕೋ ಅದಕ್ಕೆ ಹೊರ ಕರ್ಕೊಂಬಂದಿನಿ. ಹೌದೇನ? ಕೊಡು ಕೈಯಕ್ಕ ನೋಡುವಂತೆ ಕೊಡು. ಓಯ್ ಚಿನ್ನು, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಓನ ನಿನ್ನ ಹೆಸ್ರು ಒನ್ನ ಬಂಗಾರಿ, ಓನ್ ಇಟ್ಟೈತೆ ನಿಮ್ಮಪ್ಪ ನಿಂಗೆ ಹೆಸ್ರು ಏನ್ ಇಟ್ಟವ್ರೆ? ವಿಷ್ಣು ಅಂತ ಇಟ್ಟಿವಕ್ಕ. ಇದು ವಿಷ್ಣು ಅಂತ ಇಟ್ರ ಒಳ್ಳೇದು ಅಂತಂದ್ರು. ವಿಯಿಂದ ಬಂದಿತ್ತು ಅದಕ್ಕೆ ವಿಷ್ಣು ಅಂತ ಇಟ್ಟಿವಿ. ಚೆನ್ನಾಗೈತಲ್ಲ ಕೈ ಹೆಸರು. ಓಹೋ, ವಿಷ್ಣು ನಿನ್ನ ಹೆಸ್ರು ಮುದ್ದು ಬಂಗಾರಿ. ಬಾಯ್ಲಿ ನನ್ನ ಹತ್ರಕ್ಕೆ ಬಾಯ್ಲಿ. ಬಾರ ಬಾರ ಬಾರ. ಓ ಕರ್ದೋರ್ತಕ್ಕೆಲ್ಲ ಸುಮ್ಮನೆ ಕೈ ಮಾಡಿ ಹಿಂಗೆ ಹೋಗ್ತಿರ್ತಾನ, ಇರುವುದೇ ಇಲ್ಲ. ಕತ್ ನಿಂತ್ಬಿಟ್ಟೈತಿ ಚೆನ್ನಾಗಿ. ಅವ್ರು ಹಂಗ ಕೋಳಿಕಾಲು ಅವು ಇವು ಚೆನ್ನಾಗಿ ತಿನ್ಸ್ಬಿಟ್ಟಿದ್ದು. ಕೋಳಿಕಾಲು ಎಲ್ಲನೂ ಕತ್ತು ಬೇಸ್ ನಿಂತೈತಿ. ಯಾರು ಕರೀಲಿ ಅವ್ರ ಕೊಡ್ತಾನ. ಒಲೊಲ್ಲ ಕೆನ್ನೆನೆ ಮುತ್ತಿಕೊಳಕ್ ಬರುತ್ತಲ್ಲಪ್ಪ ಇದು ಮುದ್ದು ಬಂಗಾರ. ಚಂದ ಅವನ ಕಲ ವೆಂಕಟೇಶಣ್ಣ. ನಿನ್ನ ಮಗ ಮಾತ್ರ ಬೇಸವನ ನೋಡು. ನೋಡುಕ ಮುದ್ದು ಮುದ್ರ ಚೆನ್ನಾಗಿ ಅವನೇ. ವಿಷ್ಣು ವಿಷ್ಣು ನೀನು ವಿಷ್ಣು ಅಲ್ಲಕನ್ ವೆಂಕಟೇಶ. ನಿನ್ನ ಹತ್ರ ಒಂದು ವಿಚಾರ ಕೇಳೋದು ಮರ್ತ್ಕಂಡು. ಯಾಕೆ ಮಯೂರಿ ನೋಡಕ ನೃತ್ಯನ ಕಳಿಸ್ಲಿಲ್ವೇ? ಮಗಿ ನೋಡ್ಬೇಕು ಅಂತ ಆಕಿನೂ ಆಸೆ ಆಗಿದ್ದು, ಕಳಿಸ್ಬೇಕಲ್ವಪ್ಪ. ಬೇಡ ಸುಮ್ಕುರಿಯಾಕ ನಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಇವಾಗ ನಾನೇನೋ ಹೋಗ್ಬಿಡ್ತೀನಿ, ನಾನು ಏನೋ ನಿಂಟ್ರು ಹೋಗ್ತೀನಿ ಅನ್ಕೋ. ಈಗ ಮೊದಲನೇ ಗಂಡ ನಾನೇ ಅಲ್ಲ, ಅವಾಗ ಹೆಂಗಿರುತ್ತೆ ಹೇಳೋಕೀಗ. ಅದಕ್ಕೆ ಬೇಡ ಅಂತ ನಾನು ಹೋಯ್ತಿಲ್ಲ. ಓ ನೀನು ಹೇಳೋದು ಕರೆ ಐತೆ ಕಣ ವೆಂಕಟೇಶ. ನಾನು ಈ ಕಡೆಯಿಂದ ಯೋಚನೆ ಮಾಡಿಲ್ಲ ನೋಡು. ಆಮ್ಯಾಗ ಅದೇನೋ ಒಂಥರ ಚೆನ್ನಾಗಿರೋ ಸಂಸಾರದಲ್ಲಿ ಉಳಿ ಇಂದಂಗೆ ಆಗುತ್ತೆ. ಬೇಡ ಸುಮ್ಕಿರಪ್ಪ. ನೀನು ಅನ್ಕೊಂಡ್ರದ್ದು ಒಳ್ಳೇದು. ಬೇಡ ಸುಮ್ಕಿರು. ಅದಕ್ಕೆ ಕನಕ ಯಾವಾಗ ಬರೋಕೆ ಒಂದು ಹಾಕಿ ಹೋಗ್ನೇ ಹೋಲ್ಲು ನಾನು ಹೋಗಕ್ಕಿಲ್ಲ ಅಂತ ಕುಂತಾಳ. ನೀನು ಬಾ ಅಂತಲ್ಲ ಹಂಗಕ್ಕ ಹೋನೆ ಮಗ ಎತ್ಕೊಂಡು. ಇವಾಗ ಅವಳು ಗಂಡ ಆದ್ರೂ ಹಾಡ್ಕೊಂಡು ನೆಗಿಕ್ಕಿಲ್ಲೇನ. ಹೆಣ್ಮಗ ಇವಾಗ ಚೆನ್ನಾಗೈತಿ. ಸುಮ್ಮನೆ ಯಾಕೆ ಚೆನ್ನಾಗಿರೋ ಸಂಸಾರದಲ್ಲಿ ಉಳಿ ಇಂಟಕ್ಕೆ ಹೋಗಬಾರ್ದು. ನಮ್ಮಪ್ಪ ನಮ್ಮವ್ವ ಅಂತ ಬುದ್ಧಿ ಕಲಿಸಿಲ್ಲ, ನಾವು ಕಲಿಯೋದು ಇಲ್ಲ. ನನಗೆ ಹೋಗೋಕಿಲ್ಲ ಕನಕ. ಅವಳು ಹೋಗೋದಿಲ್ಲ, ಅವ್ರ ಮಗನ ಎತ್ಕೊಂಡು ಹೋಗಿ ಬರಲಿ. ವೆಂಕಟೇಶ ನಿನ್ನ ನಿರ್ಧಾರ ನಮಗೂ ಇಷ್ಟ ಆಯಿತು. ಸುಮ್ಕಿರು. ಬೇಡ. ಚೆನ್ನಾಗಿರೋ ಸಂಸಾರದಲ್ಲಿ ಉಳಿ ಇಂಡಕ್ಕೆ ಹೋಗಬಾರ್ದು. ಬೇಡ ಸುಮ್ಕಿರು. ನನಗಂತೂ ಬಲೆ ಇಷ್ಟ ಆಯ್ತು ಕಪ್ಪ ನಿನ್ನ ಮಾತು, ನಿನ್ನ ನಡೆ ಎಲ್ಲ. ನೀನು ಹೇಳ್ತಿರೋದು ಒಳ್ಳೇದೈತಿ. ಪಾಪ ಈಗ ಯಾಕೆ ಹೋಯ್ತಿ? ಬೇಡ ಸುಮ್ಕಿರು. ಬರಲು ಬಾ, ನಿಮ್ಮ ವೈಕಂತಿರ್ತಾಳ. ಹೊರಕ್ಕೆಲ್ಲ ಎತ್ಕೋಬಿಟ್ಟೆ ಯಪ್ಪ ತಗೊಂಡ ಬರಲಿಲ್ಲ ಅಂತೇಳಿ. ಬಾ ಮನೆಗೆ ಹೋಗಂತೆ ಬಾ. ಹೋಗಪ್ಪ ಹೋಗು. ಕೆನೆನೆ ಚೀಪುತ್ತಪ್ಪ ಇದು. ಬಂದು ಮುತ್ತು ಕೊಡಕ್ಕೆ ಕಚ್ಚಕ್ಕ ಬರುತ್ತೈತಿ ಏನೋ ತಿಂಡಿ ಅನ್ಕೊಂಡು. ಬಲೆ ಆಯ್ತು ಬಿಡು ಇದು. ವಿಷ್ಣು ಮದ್ದು ನೀನು ಹೋಗ. ಆದ್ರೂ ನೀನು ಏನಾರು ಅನ್ಕ ವೆಂಕಟೇಶ. ನಿನ್ನ ಮಗ ಮಾತ್ರ ನಗು ಮುಖ ಸುಂದ್ರ. ಯಾವಾಗಲೂ ನಕ್ಕೊಂತಾನೆ ಐತೆ. ಸುಂದ್ರಕೈತೆ ನೋಡು. ಚೆನ್ನಾಗವನೆ. ಹುಷಾರಾಗಿ ನೋಡ್ಕಪ್ಪ ಮಗಿನ. ಕನಕಯ್ಯೋ ನಮ್ಮ ಮನ್ಯಾಗೂ ಎಲ್ಲರೂ ಹಂಗ ಅಂತಿರ್ತಾರ. ಊರ್ ಮಂದಿ ಎಲ್ಲ ಅದ ಅಂತಿರ್ತಾರ. ನಗುಮುಖ ಸುಂದ್ರ ಇನ್ನೇನು ಅನ್ನಕ್ಕಿಲ್ಲ, ಬರೀ ನಗುಮುಖ ಸುಂದ್ರ. ಸರಿ ಕನಕಯ್ಯ ಬತ್ತೀನಿ. ನಾನು ಎಂಟು ಕಾಯ್ತಿರ್ತಾಳ. ಆಮ್ಯಾಗ ನೋಡು ಮುಗಿನ ಎತ್ಕೊಂಡು ಹೋದ ಅಂತಾಳ. ಇಲ್ಲೇ ಮಾತಾಡ್ಕೊಂಡು ಭಾಳ ಟೈಮ್ ಆಗ್ಬಿಟ್ಟು ನೋಡ್ತೀನಿ ಕನಕಯ್ಯ. ಸರಿ ಕಣಪ್ಪ. ಮುಗಿನ ಹುಷಾರಾಗಿ ಎತ್ಕೊಂಡು ಹೋಗು. ಕತ್ ನಿಂತಿದ್ರು ಕತ್ತತ್ರ ಒಂದು ಕೈ ಹಿಡ್ಕ ಯಾಕಬೇಕು. ಹುಷಾರಾಗಿ ಕರ್ಕೋಗಪ್ಪ ಹೋಗು. ಲೇ ರಮ್ಮ, ಇಂಪಕ್ಕ ಒಂಚೂರು ಸಾಂಬಾರಿದ್ರೆ ಕೊಡ್ರೆ. ಹೊಟ್ಟೆ ಹಸಿತೈತೆ. ರೊಟ್ಟಿ ಪಟ್ಟಿ ಏನಾರು ಮಾಡ್ಕೊಂಡು ತಿಂತೀನಿ. ರೊಟ್ಟಿ ಇಟ್ಟಿಟ್ಟೋಗಳ ರೊಟ್ಟಿ ಕಿಟ್ಟಿ ಬಡ್ಕೊಂತೀನಿ. ಕೊಡ್ರೆ ಒಂಚೂರು ಸಾಂಬಾರು ಏನಾರು. ಓಹ್ ಜಲ್ಜವ್ವ ನೀನು. ಸಾಂಬಾರು ಕೇಳಕ್ಕೆ ಬೋಸ್ ಹಿಡ್ಕೊಂಬಂದ್ಬಿಟ್ಟಿದ್ಯಲ್ಲೇ. ನಿಂಗೆ ಸಾಂಬಾರು ಕೊಡ್ಬೇಕೆ? ನಮ್ಮ ಮನ್ಯಾಗ ಸಾಂಬಾರು ಮಾಡಿಲ್ಲ ನಮ್ಮ ಮನ್ಯಾಗ ಮಾಡಿಲ್ಲ. ಇವ್ರ ಮನ್ಯಾಗ ಈರಮ್ಮನ ಮನ್ಯಾಗ ಏನಾರು ಮಾಡೋರ ಕೇಳು. ಅಲ್ಲ ಕಣೆ, ಈಟೊತ್ತಿಗೆ ಯಾರು ಮಾಡ್ತಾರೆ ಸಾಂಬಾರು? ಈಟ್ ದೊಡ್ಡ ತಪ್ಪಲೆ ಹಿಡ್ಕೊಂಬಂದವಳು. ಏನು ಒಂದು 3 ದಿನಕ್ಕೆ ಹಾಕೋರ್ಗಂಗೆ ಸಾಂಬಾರು ಕೊಟ್ಟು ಕಳಿಸ್ಬೇಕನು. ಹೆಂಗೆ ಹಿಡ್ಕೊಂಬಂದವಳು ನೋಡು ತಪ್ಪಲಿಯಾ? ಇಲ್ಲ ಕಣಮ್ಮ, ನಮ್ಮ ಮನ್ಯಾಗೂ ಮಾಡಿಲ್ಲ. ಹೋಗು. ಅಲ್ಲ ಕಣ್ರೆ, ಅಕ್ಕಪಕ್ಕದವರು ಅಂದ್ರೆ ಬಂದು ಬಳಗುತ್ತಾರಲ್ವೇನೆ. ಕೊಡ್ರೆ ಒಂಚೂರು ಸಾಂಬಾರು ಕೊಡೋಕೆ ಯಾಕ್ರೆ ಹಿಂಗೆ ಆಡ್ತೀರಿ? ರೊಟ್ಟಿ ಹಾಕ ನೀರು ಹಂಗಿದ್ರೆ ಪರವಾಗಿಲ್ಲ. ಅನ್ನ ಒಂದು ಲೋಟ ಅನ್ನ ರೇಸನಕ್ಕೆ ಐತಿ. ಅದ್ರಾಗ ಅನ್ನಕ್ಕೆ ಇಟ್ಕೊಂಡು ಏನಾರು ಮಾಡ್ಕೊಂತೀನಿ. ಕೊಡ್ರೆ ಒಂಚೂರು. ಇಲ್ಲ ಕಣವ, ನೀನು ಕೊಡೋಷ್ಟು ಕುಬೇರ್ಗಿತ್ರಲ್ಲ ನಾವು. ನೀವೇ ಕುಬೇರ್ಗಿತ್ರು. ಯಾಕಂದ್ರೆ ನೀವು ನಿಮ್ಗೆ ಎಲ್ಲ ಮಾಡೋರೆಲ್ಲ ಒಳ್ಳೆ ದೊಡ್ಡ ಗೌಡ್ರು ಇದ್ದಂಗೆ. ರೊಕ್ಕಿರೋರಿಗೆ ಸಿಕ್ಕವ್ರೆ ನಿನಗೆ. ಅವ್ರ ಹತ್ರನೇ ಕೇಳಿ ಮಾಡಿಸ್ಕೋಬೇಕಿತ್ತು. ನಮ್ಮ ಹತ್ರ ಯಾಕೆ ಬಂದು? ಅಲ್ಲ ದೊಡ್ಡ ಮನುಷ್ಯರೆಲ್ಲ ಹಂಗ ಹಿಂಗಂತ ಮಾತಾಡಕತ್ತಾರೆ. ಏನು ಮಾತಾಡ್ತವ್ರೆ? ಇಲ್ಲೇ ನಿಂತ್ಕೊಂಡು ಕೇಳಿಸ್ಕಮ್ಮ. ಏನೋ ಮಾತಾಡಕತ್ತಾರೆ ಇವರು. ಈರಮ್ಮನವೇ ಇಂಪಕ್ಕನವ ಮತ್ತು ಆ ಜಲ್ಜವನು ಏನೋ ಮಾತಾಡ್ತವ್ರೆ. ಇಲ್ಲೇ ನಿಂತ್ಕೊಂಡು ಕೇಳಿಸ್ಕಮ್ಮ ಏನು ಮಾತಾಡ್ತಾವ್ರ ಅಂತೇಳಿ. ಏನು ಟಮಟನೇನೋ ಈಸ್ಕೋಕೆ ಬಂದೆ. ಅದ್ರ ಇಲ್ಲೇನೋ ಮಾತಾಡ್ತವ್ರೆ. ಕೇಳ್ತೀನಿ ಕೇಳಿಸ್ಕೊಂತೀನಿ ಇಲ್ಲೇ ನಿಂತ್ಕೊಂಡು. ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನು ಯಾರನ್ನ ಇಟ್ಕೊಂಡಿನಿ? ಇಟ್ಕೊಂಡ್ರೆ ಹತ್ರ ಮಾತಾಡ್ತಿರಲ್ಲೇ. ಹಿಂಗೆ ಮಾತಾಡಬೇಡ್ರಿ. ನಾನು ಯಾರನ್ನೂ ಇಟ್ಕೊಂಡಿಲ್ಲ ಪಟ್ಕೊಂಡಿಲ್ಲ ಕಣ್ರಿ. ಇಂಥವೆಲ್ಲ ಮಾತಾಡಬೇಡ್ರಿ. ಕಾಲ್ಮರಿ ತಗೊಂಡು ಬರ್ತೀನಿ ನೋಡ್ರಿ. ಇಂಥವೆಲ್ಲ ಮಾತು ಕಿತ್ತಾಡಿರಿ ಅಂದ್ರೆ. ನಿಂದು ಆ ಊರ್ಗೌಡಂದು ಚೆಲ್ಲಾಟಗಳು ಗೊತ್ತಿಲ್ಲ ಅಂತ ಮಾಡಿ ಇಡೀ ಊರಾಕ ಗೊತ್ತೈತಿ. ಹೋಗಿ ಕೇಳ್ಕಾಗ. ಇಡೀ ಊರ್ಗ ಗೊತ್ತೈತಿ. ಇಡೀ ಊರ ಮಾತಾಡಕತ್ತೈತಿ ನಿಂದು ಗೌಡಂದು ಚೆಲ್ಲಾಟವ. ನನಗೂ ಗೊತ್ತೈತಿ. ಹೋಗ್ತೀರಿ ಸುಮ್ಕ. ಇಂಥವೆಲ್ಲ ಮಾತಾಡ್ಬೇಡ ನನಗೆ. ಇಂಥವೆಲ್ಲ ಮಾತಾಡಿ ಅಂದ್ರೆ ಹೋಗು. ಗಾಯತ್ರ ಕುಂತ ಕಂಟಾಕ್ಬಿಡ್ತೀನಿ. ಅವ್ರ ಮಗಂಗ ಗಂಗಾಧರಂಗ ಅವ್ರ ಸೊಸೆ ಚಿನ್ನಮ್ಮಂಗ ಎಲ್ಲರಿಗೂ ಹೇಳ್ಬರ್ತೀನಿ ನೋಡ. ಇವು ಭಗವಂತ, ಈ ಊರು ಹೆಂಗಸ್ರ ಹತ್ರ ಸಾಂಬಾರು ಯಾಕಾರು ಕೇಳಕ್ಕೆ ಬಂದು ಆ ಗೌಡನ ಹತ್ರ ಏನಾರು ಇಸ್ಕ ಮಾಡಿದ್ರೆ ಆಯಿತು. ಸುಮ್ಕ ಒಯ್ತೀನಕಪ್ಪ. ನನಗಂತೂ ಇದಾಗಕ್ಕಿಲ್ಲ. ಅವ ಏನೋ 1 ತಿಂಗಳಾಯ್ತು ನನ್ನ ಜೊತೆ ಹಾಕಿದ್ದು. ಏನು ಕೊಡೋಲ್ಲ ಬಿಡೋಲ್ಲ. ಕೇಳ್ತೀನಿ ಅವಳನ್ನೇ. ಅಲ್ಲ ಕಂಡ್ರೆ ಸಾಂಬಾರು ಕೇಳಕ್ಕೆ ಬಂದಿದ್ದು ಒಂದು ಹೆಣ್ಣು ಹುಡುಗಿ. ನಾ ಹಿಂಗೆ ಅವಮಾನ ಮಾಡಿ ಕಳಿಸ್ಬಾರ್ದು. ಉದ್ದಾರ ಆಗಕ್ಕಿಲ್ಲ ಯಾರುವೆ. ಮಳ್ಳಿ ಮಂಚಕ್ಕೆ ಕಾಲಿಷ್ಟು ಅಂದ್ರೆ 3 ಮತ್ತೊಂದು ಅಂದಿದ್ರಂತ. ಇಂಥವ್ರಿಗೆ ಊಟ ಇಟ್ಟರೆ ನಮ್ಗೆ ಅದೇನೋ ಅಂತಾರಲ್ಲ, ನಮ್ಗೆ ಪಾಪ ಸುತ್ಕೊಳುತ್ತಾ. ಒಳ್ಳೆಯವ್ರಿಗಾರು ಇಟ್ಟಿಡು, ಭಗವಂತ ಮೆಚ್ತಾನ. ಇಂಥವ್ರಿಗೆಲ್ಲ ಇಟ್ಟಿಟ್ರೆ ಭಗವಂತ ಮೆಚ್ಚೋದು. ಯಾವುದೇ ಕಾರಣಕ್ಕೂ ಮೆಚ್ಚಕ್ಕಿಲ್ಲ. ಹಂಗಾದ್ರೆ ಇವ್ರು ಹೇಳ್ತಿರೋ ಪ್ರಕಾರ ನಮ್ಮವ ಜಲ್ಜವನ್ನ ಇಟ್ಕೊಂಡವನ. ಅಯ್ಯೋ ಭಗವಂತ, ಆತಂಗೇನ ಮುದಿಯಾತ ಸುಮ್ಕ ಅಟ್ಟಿಯಾಗಿರೋದು ಬಿಟ್ಟು ಇಂಥವೆಲ್ಲ ಮಾಡ್ತಾನೆ. ಕಾಳ್ಪೊಟ್ಟಿ ಮಗ ಇರು ಐತಿ ಅವನ್ಗ. ನಾನು ಚಲ್ಚವಂತ ಹೋದ್ನಾಗ ಚಲ್ಚವನ ಚೆನ್ನಾಗಿ ನೋಡ್ಕೊಂಡ್ಮ್ಯಾಗ ನೋಡು ಒಳ್ಳೆ ಗಟ್ಟು ಮುಟ್ಟ ಹಾಳಾದಂಗೆ ಆಗ್ಬಿಟ್ಟಿನಿ ನಾನು. ನೋಡಕ್ಕ ಹೆಂಗೌನಿ ಗಟ್ಟು ಮುಟ್ಟಾಳು. ಯವ್ವ ಮಾವ, ನೀನು ಇಂತ ಅಲ್ಕಟ್ ನನ್ನ ಮಗ ಅಂತ ಗೊತ್ತಿದ್ದಿಲ್ಲೇ. ಯವ್ವ ನಮ್ಮ ಅತ್ತೆಗೆ ನಮ್ಗೆ ಆಯ್ತು ಎತ್ತಗ ಈಟೊಂದು ಮೋಸ ಮಾಡಿ ನೀನು ಉದ್ದಾರ ಆಗಕ್ಕಿಲ್ಲ ಕಣೆ. ಉದ್ದಾರ ಆಗಕ್ಕಿಲ್ಲ. ಹಾಳಾಗೋಯ್ತಿ ನೀನು, ಹಾಳಾಗೋಯ್ತಿ.
ಅಲ್ಲ ಕಂಚಿನಮ್ಮ ಏನ್ ಹಿಂಗೆ ಆಡಕತ್ತಿ ನಾನೇನ್ ಮಾಡಿನ ಅಂತ ಕೆಲಸ ನಿಮ್ಮ ಮತ್ತೆ ಹೇಳುವಂಥದ್ದು ಯಾರು ಏನು ಹೇಳಿದ್ರು ಊರಾಗ ಯಾರು ಏನಾರು ಮಾತಾಡಿದ್ರೆ ಯಾಕೆ ಹಿಂಗೆ ಬಂದಿ ನೀನು ನಮ್ಮ ಅವ್ವಂಗ ಅನ್ಯಾಯ ಮಾಡಿ ಎಲ್ಲನೂ ಮಡಿಕೊಂಡೆ. ಇವಾಗ ನೋಡು ನಿನ್ನ ಬಗ್ಗೆ ಊಡಿ ಊರ ಮಾತಾಡಕತ್ತೈತಿ. ನೀನಿಂತ ಇಳ್ಕಟ್ ನನ್ನ ಮಗ ಅಂತ ಗೊತ್ತಿದ್ದಿಲ್ಲ ಕಣ್ಮವಯ್ಯೋ. ಮಗ ಅದೇನು ಮಗನ್ಗೆ ಮಕ್ಳು ಬರಲಿ ಅಂತ ಕಾಯ್ತಾರ ಮೊಮ್ಮಕ್ಳು ಎತ್ಕೊಂಡು ಆಡ್ಸಮ ಅಂತೇಳಿ ಇವಾಗ ನೀನೇ ತಂದೆ ಹಾಕತ್ತಾರ ಕಾಣ್ತಿದ್ದಿ. ಥೂ ನಿನ್ನ ಜನ್ಮಕ್ಕ. ಅಯ್ಯೋ ಭಗವಂತ ಇವ ಹಿಂಗೇನಾಯ್ತು? ಅದೇ ಅದೇ ಗಾಯತ್ರಿ ರೀ ರೀ ಬರ್ರಿ ಒಂಚೂರು ಹೊರಕ. ಅಯ್ಯೋ ನಿಮ್ಮಪ್ಪ ಹಿಂಗ ಕುಸ್ತು ಬಿದ್ದವನ. ಬರ್ರಿ ಬರ್ರಿ. ಅಯ್ಯೋ ಅಪ್ಪಯ್ಯ ಅಪ್ಪಯ್ಯ ಏನಾಯ್ತಪ್ಪಯ್ಯ? ಅಯ್ಯೋ ನಮ್ಮ ಅಪ್ಪ ತಿಂದಿದ್ದಾನೆ. ಲೇ ಚಿನ್ನಮ್ಮ ಏನಾಯ್ತು ನಮ್ಮ ಅಪ್ಪಂಗ? ಅಪ್ಪ ಅಪ್ಪ ಅಯ್ಯೋ ಅಪ್ಪನ ನಾಡಿ ಮಾಡ್ತಾ ಒಂಚೂರು ಆಡಕತ್ತಿಲ್ಲ. ಮೈಯೆಲ್ಲ ತಣ್ಣಗಾಗ್ಬಿಟ್ಟೈತೆ. ಚಿನ್ನಮ್ಮ ಏನೈತೆ ಅಪ್ಪಂಗ? ಬರೋಕೆ ಮುಂಚೆ ಬಿದ್ದಿದ್ದಾನೆ, ಬಂದ್ಮ್ಯಾಗ ಬೀಳ್ತಾನೆ. ಅಪ್ಪ ಅಪ್ಪಯ್ಯ ಅಪ್ಪಯ್ಯ ಎದಳು ಅಪ್ಪಯ್ಯ ಅಪ್ಪಯ್ಯ. ಅಯ್ಯೋ ಭಗವಂತ ಇವ ಏನಾರು ಆಟ ಕೆಟ್ಟಕ್ಕೆ ಸತ್ತೋನ ಹೆಂಗ ಒಂದು ಅರ್ಥ ಆಗವಲ್ದು. ಎದೆ ಹಿಡ್ಕೊಂಡು ಹಂಗ ಬಿದ್ದೋಗ್ಬಿಟ್ಟ. ಅಯ್ಯಯ್ಯೋ ಇವನ್ ಸತ್ರ ನನ್ಗೆ ಪಾಪ ಪ್ರಜ್ಞೆ ಕಾಡ್ತಾನೆ ಇರುತ್ತೆ. ಇವ ಸತ್ತ ಮ್ಯಾಗವ ಏನು ಮಾಡಲಿ ನಾನು ಈ ಕೆಲಸ ಮಾಡಿಲ್ಲ ನನಗೆ ಗೊತ್ತೇ ಇಲ್ಲ ಅಂದ್ಬಿಡ್ತೀನಿ. ನಂಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ನಂಗೆ ಜೊತೆಗೆ. ಅಯ್ಯೋ ಭಗವಂತ. ಅಯ್ಯೋ ರೀ ನಂಗೇನು ಗೊತ್ತಿಲ್ಲ ರೀ. ನಾ ಬರೋದ್ರೊಳಗೆ ನಿಮ್ಮಪ್ಪ ಹಿಂಗೆ ಬಿದ್ದೋಗಿದ್ದ. ಏನಂತ ಅರ್ಥ ಆಗೋಲ್ತು. ಅಯ್ಯೋ ನಾನು ಅದಕ್ಕೆ ಓಡ್ ಬಂದೆ. ನಿಮ್ಮನ್ನು ಕೂಗಿದೆ. ನಾನು ಮುಟ್ಟ ಕುಸದ ಹೋಗಿಲ್ಲ. ಏನಾಗೈತೆ ನಡಿ ಮಿಡ್ತಾ ಆಡ್ತಿಲ್ವೇ? ಅಯ್ಯೋ ಭಗವಂತ ಏನಾಯ್ತು? ತಣ್ಣಗಾಗ್ಬಿಟ್ಟೈತ ಕೈಯೆಲ್ಲ. ಅಪ್ಪಯ್ಯ ಅಪ್ಪಯ್ಯ ನನಗೆ ನ್ಯಾರಪ್ಪ ಕತಿ ಎಲ್ಲ ನೀನೇ ಮಾಡ್ತಿದ್ದಲ್ಲ ಅಪ್ಪಯ್ಯ. ನಾನು ಬಿಟ್ಟೋಗ್ಬಿಟ್ಟೇನೋ ಅಪ್ಪಯ್ಯ. ನೀನು ನಾಡಿ ಮಿಡ್ತಾ ಒಂಚೂರು ಆಡಕತ್ತಿಲ್ಲಲ್ಲೋ ಅಪ್ಪಯ್ಯ. ನಾನು ಬಿಟ್ಟೋಗ್ಬಿಟ್ಟೇನೋ ನೀನು. ಅಯ್ಯೋ ಅಪ್ಪಯ್ಯ. ಅಯ್ಯೋ ಇದೇ ಕಲ ಗಂಗದರ ಹಿಂಗೆ ಹೇಳ್ಕೊಂಡು ಕುಂತಿ ನಡಿಯಲ್ಲ. ಏನಾಯ್ತಲ್ಲ ನಿಮ್ಮ ಅಪ್ಪಂಗೆ ಆರಾಮಿಲ್ಲಲ್ಲ? ಯಾಕಲ್ಲ ಹಿಂಗೆ ಹೇಳ್ಕೊಂಡು ಕುಂತಿ ಕೈ ಹಿಡ್ಕೊಂಡು? ಏನಾಯ್ತಲ್ಲ ನಿಮ್ಮ ಅಪ್ಪಂಗ? ನಾಡಿ ಮಿಡ್ತಾ ಒಂಚೂರು ಆಡಕತ್ತಿಲ್ಲ ಕಣ್ಣೋ. ನೀವು ಯಾವ ಅಂತ ಗೊತ್ತಿಲ್ಲೋ. ನಾಡಿ ಮಿಡ್ತಾ ಒಂಚೂರು ಆಡಕತ್ತಿಲ್ಲ ನಮ್ಮ ಅಪ್ಪಂಗ. ಕೈ ಕಾಲು ತಣ್ಣಗಾಗ್ಬಿಟ್ಟವ. ಕೈ ಮುಟ್ಟಿದ್ರೆ ಪೂರ್ತಿ ತಣ್ಣಗೈತಿ. ನಮ್ಮ ಅಪ್ಪಂಗೆ ಏನಾಯ್ತು? ಅಯ್ಯೋ ಭಗವಂತ ಒಂದು ಅರ್ಥನೇ ಆಯ್ತಿಲ್ಲ ಕಣ್ಣೋ. ಅಯ್ಯೋ ಬಿಡುತ್ತದೆ ಹಂಗಾಗೈತಿ ಮೇಲೆ ಫಸ್ಟು ಹಾಸ್ಪಿಟ್ಲ್ ಕರ್ಕೊ ಹೋಗುವ. ಹಾಸ್ಪಿಟ್ಲ್ಗೆ ಹೇಳೋವರೆಗೂ ನಾವು ಸತ್ತಾರ ಬದುಕೋರ ಅಂತ ನೋಡಬಾರ್ದು. ಏನಾಗೈತಿ ಪುಟ್ಟೈತೆ ಅಂದ್ಬಿಟ್ಟು ಇವಾಗ ಹೇಳ್ಕೊಂಡು ಕೂತಿಯಲ್ಲ ಸ್ವಾಕಡ್ಕೊಂಡು. ನಿಮ್ಮಪ್ಪ ಸಾಯ್ತಾವನ ಬಿಟ್ಟವನಿಗೆ ಅದು ಗೊತ್ತಿಲ್ಲ. ನಡಿ ಫಸ್ಟು ಕರ್ಕೊಂಬಂತೆ ನಡಿ. ಹಾಸ್ಪಿಟ್ಲಿಗೆ ಹೋಗಿ ಬರುವಂತೆ ನಡಿ. ಮಾವ ನಾಟಕ ಮಾಡ್ಬಿಡ್ರಿ ಎದಲ್ರಿ ಮಾವ. ಅಯ್ಯೋ ಈಗ ತಾನೇ ಚೆನ್ನಾಗಿದ್ದಂಗಿತ್ತು. ನಾನು ಬಂದಾಗಲೇ ಬಿದ್ದೋಗಿದ್ರು. ಏನಾಯ್ತು ಏನು ಬಿಡ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಮಾವ ಅಪ್ಪಯ್ಯ ಅಪ್ಪಯ್ಯ ಅವ್ವ ಒಳಗ ಕುಂತಾಳ ಮಕ್ಕಂಡಿರ್ಬೇಕೇನೋ. ಇನ್ನೂ ಎದ್ದು ಬರಲೇ ಇಲ್ಲ ಆಕೆ. ಅಯ್ಯೋ ಭಗವಂತ ಆಕೆ ಏನಾರು ಬಂದ್ರೆ ಏನಂತ ಉತ್ತರ ಕೊಡ್ಲಪ್ಪ. ಎದಳಪ್ಪಯ್ಯ ಅಪ್ಪಯ್ಯೋ ಅಪ್ಪ ಎದಳಪ್ಪ ಮ್ಯಾಕ. ರೀ ಅಳ್ಕ ಕೂತಿರೋದ್ರಿಂದ ಏನೂ ಇಲ್ಲ. ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಬಂತ ನಡ್ರಿ. ಏನಾಯ್ತು ಏನು ಬಿಡ್ತು ಎಲ್ಲ ಗೊತ್ತಾಗುತ್ತಾ. ಆಮೇಲೆ ಬೇಕಾದ್ರೆ ನಿನ್ನ ಅಳ್ಕೊಂಡು ಕುತ್ಕೊಳ್ಳುವಂತೆ ನಡಿ. ನಡಿ ಕರ್ಕೊಂಬಂತೆ ನಡಿ. ಅಯ್ಯೋ ಗಂಗಾಧರ ಇದೇನಾಯ್ತಲ್ಲ ನಿಮ್ಮ ಅಪ್ಪಂಗ? ಯಾಕಲ್ಲ ನಿಮ್ಮ ಅಪ್ಪ ಹಿಂಗೆ ಮಕ್ಕೊಂಡಾನ? ಏನಾಯ್ತು? ನಿಮ್ಮಪ್ಪ ಏನಾರು ಮಕ್ಕಿಕೊಂಡಾನ? ಏನಾಯ್ತು? ಅದಕ್ಕೆ ಅಳಕತ್ತೀರಿ ಅಷ್ಟು ಜೋರಾಗಳ್ತಿದ್ರಿ? ನಾನು ಇದೇ ನೋಡಕ್ಕೂ ಹೋಗ್ತಿದ್ದೆ. ಯಾಕೋ ಅಳ್ತವ್ರಲ್ಲ ಅಂದ್ಬಿಟ್ಟು ಓಡ್ ಬಂದೆ. ಏನಾಯ್ತಲ್ಲ ಗಂಗಾಧರ? ಅಲ್ಲ ಮಳಿ ಮಂಚ ಕಾಲಿಷ್ಟ ಅಂದ್ರೆ ಮೂರು ಮತ್ತಂತಿರಂತೆ. ನಮ್ಮ ಮಾವ ಏನೇ ಮಾಡಿದ್ರು ಏನೇ ಬಿಟ್ರು ಯಾರಿಗೂ ಗೊತ್ತಾಯ್ತಿದ್ದಿಲ್ಲ. ಈಕಿನ ಯಾವಾಗ ಇಟ್ಕೊಂಡಾನ ಬಿಟ್ಟಾನ. ಇಡೀ ಊರಿಗೆ ಗೊತ್ತು ಬಂತು. ಇವಾಗ ನೋಡ್ರಿ ಹೇಳಿದ್ದು ಒಂದೇ ಮಾತು. ನಂಗೆ ಗೊತ್ತೈತಿ ಅಂದಿದ್ದು ಅಷ್ಟೇ. ಎದೆ ಹಿಡ್ಕೊಂಡು ಬಿದ್ದೆ ಹೋದ. ಇವಯ್ಯ ಬದುಕೋನ ಸತ್ತವನ ಒಂದು ಅರ್ಥ ಆಗ್ತಿಲ್ಲ. ಬದುಕಿದ್ರಾ ಅನ್ನ ನೀರು ಅನ್ನ ಬೆಳೆ, ಸತ್ರ ಹಾಲು ತುಪ್ಪ ಅಷ್ಟೇ. ಏನು ಮಾಡೋಕ್ಕಾಗಿಲ್ಲ. ಇಂಥ ಸುಳ್ಳೆ ಮಕ್ಳು ಇದ್ರೇನು ಸತ್ರೇನು? ಅಯ್ಯೋ ನೀವು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ ಕನಕ. ನಮ್ಮ ಅಪ್ಪಂಗೆ ಏನಾಯ್ತು ಏನು ಅಂತಲೂ ಗೊತ್ತಾಗ್ತಿಲ್ಲ. ಯಾಕೋ ತಲೆ ಸುತ್ತಂಗಾಗಿ ಬಿದ್ದುಬಿಟ್ಟಂತ ಏನಾಯ್ತು ಬಿಡ್ತು ಅಂತಲೂ ಗೊತ್ತಾಗ್ತಿಲ್ಲ. ನನ್ನ ಹೆಂಡ್ರು ನೋಡಾಳ ಅದಕ್ಕೆ ಕೂಕೊಂಡು ಅಷ್ಟೊಳಗೆ ಬಂದೀನಿ. ಅಷ್ಟೊಳಗೆ ಏನಾಯ್ತು ಬಿಡ್ತು ಕೈಗೆಲ್ಲ ತಣ್ಣಗವ ಮಾತೇ ಆಡ್ತಿಲ್ಲ. ನಮ್ಮಪ್ಪ ಏನಾಯ್ತು ಅನ್ನೋದು ಗೊತ್ತಾಗತ್ತಿಲ್ಲ ಕನಕ. ಏನು ಹೇಳ್ತಿದ್ದೆ ಗಂಗಾಧರ? ನಿಮ್ಮ ಅಪ್ಪಂಗ ಏನಾರ ಐತೆ? ತಲೆ ಸುತ್ತ ಬಿದ್ದಾದ್ರೆ ನಾನು ಕಣಪ್ಪ ಜಲ್ಸವ್ವ. ಅಯ್ಯೋ ಭಗವಂತ ಏನಾಯ್ತಪ್ಪ ಇದು? ಏನಾಯ್ತಪ್ಪ? ರೀ ಮೊದಲು ಹಾಸ್ಪಿಟ್ಲ್ ಕರ್ಕೊಂಬಂತೆ ಆಮೇಲೆ ನಾವು ತೀರ್ಮಾನ ತಗೊಂಬಂತೆ ಬಾ. ಅದನ್ನ ಬಿಟ್ಟು ನೀನೇ ಹಿಂಗೆ ಅನ್ಕೊಂಡು ಕುತ್ಕೊಂಡ್ಬಿಟ್ರೆ ನಿಮ್ಮ ಅಪ್ಪ ಸತ್ತವನ ಬದುಕೋನ ಅದು ಗೊತ್ತಿಲ್ಲ. ನೀನೇ ಸಾಕಾಡ್ತಿದ್ದಿ. ಯಾಕೆ ನಿಮ್ಮ ಅಪ್ಪ ನೀನೇ ಕಳ್ಸಕ್ಕೆ ನಿಂತಿ? ನಡಿ ಫಸ್ಟು ಹಾಸ್ಪಿಟ್ಲ್ ಕರ್ಕೊಂಬಂತೆ. ಬಿದ್ದವನೇ ಅಂತ ಅಪ್ಪ ಏನು ಒಂದು ಅರ್ಧ ತಾಸೆ ಆಯಿತು. ಏನಿಲ್ಲ ಸತ್ತೋಗಂತ ಮಾಡಿ ನಡಿ ಕರ್ಕೊಂಬಂತೆ. ನೋಡೆ ಚಿನ್ನಮ್ಮ ನೋಡೆ ಇಲ್ಲಿ ಅಪ್ಪನ ಕೈಯಲ್ಲಿ ಒಂಚೂರು ನಾಡಿ ಮಿಡ್ತಾ ಆಡ್ತಿಲ್ಲ ಕಣೆ. ಒಂಚೂರು ಆಡಕತ್ತಿಲ್ಲ. ಹೆಂಗೆ ತಿಳ್ಕಮ್ಮ ಬದುಕನ ಅಂತೇಳಿ ನನಗಂತೂ ಆ ಭರವಸೆನೇ ಇಲ್ಲ ಕಣೆ. ಕೈ ಮುಟ್ಟು ನೋಡ್ಬೇಕಾರೆ ಕೈ ಬಿಟ್ಟು ನೋಡೆ ಒಂಚೂರು ಮಾತಾಡಕತ್ತಿಲ್ಲ ಕಣಪ್ಪ. ಅಯ್ಯೋ ಭಗವಂತ ಇವ ಹಿಂಗೆ ಕುಟನ ಚೆನ್ನಾಗಿದ್ನಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಏನು ಎತ್ತ ಅಂತನೂ ಅರ್ಥ ಆಗ್ವಲ್ದು. ಅಯ್ಯೋ ಏನು ಮಾಡಲಿ ಏನೋ ನೀನೇ ಭಗವಂತ ನೀನೇ ಕಾಪಾಡಪ್ಪ. ಒಂದು ಅರ್ಥ ಆಗ್ವಲ್ದು. ಇವಯ್ಯ ಬದುಕ್ಲಿಕ್ಕಪ್ಪ. ನನಗೆ ಯಾರು ಇಟ್ಟು ಮಾಡಿಕ್ತಾರೆ? ಯಾರು ಕೊಡ್ತಾರ? ಇವ ಇದ್ರಾರು ಕೊಡ್ತಾನೆ ನನಗೆ. ಇನ್ನು ಯಾರು ಕೊಡ್ತಾರ? ಅಯ್ಯೋ ಭಗವಂತ ನೀನೇ ಕಾಪಾಡಪ್ಪ. ಇವ ಇನ್ನು ಸಾಯಿಸ್ಬಿಡಪ್ಪ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.